ಎಲ್ಲರಿಗೂ ನಮಸ್ಕಾರ. ನಾನು ವಿಷ್ಣು ಸಹಸ್ರನಾಮದ ಅರ್ಥವನ್ನು ಬನ್ನಂಜೆ ಗೋವಿಂದಾಚಾರ್ಯರ ಪ್ರವಚನವನ್ನು ಯೂಟ್ಯೂಬಲ್ಲಿ ಕೇಳಿ ತಿಳಿದುಕೊಂಡೆ. ಅದರ ವಿಷಯವನ್ನು ಅರ್ಥವನ್ನು ಹೇಳುವಷ್ಟು ದೊಡ್ಡವಳು ನಾನಲ್ಲ. ಹಾಗಾಗಿ ಬನ್ನಂಜೆಯವರು ಏನು ಹೇಳಿದ್ದಾರೋ ಅದನ್ನೇ ಓದಿ ಹೇಳ್ತೀನಿ. ಈ ವಿಷ್ಣು ಸಹಸ್ರನಾಮ ಹೇಗೆ ಬಂತು ಅಂತ ಮೊದಲು ತಿಳ್ಕೊಳ್ಳೋಣ. ಕುರುಕ್ಷೇತ್ರ ಯುದ್ಧ ನಡೆದ ಮೇಲೆ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕ ಆಗುತ್ತೆ. ಪಟ್ಟಾಭಿಷೇಕ ಆದ್ರೂ ಯುಧಿಷ್ಠಿರನಿಗೆ ಅದನ್ನ ಕುರುಕ್ಷೇತ್ರದಲ್ಲಿ ಅಷ್ಟೊಂದು ಜನ ಮೃತಪಟ್ಟಿದ್ದು, ಸೈನಿಕರು ಮತ್ತು ಹಿರಿಯರು ಮೃತಪಟ್ಟಿದ್ದು ಅವನಿಗೆ ತುಂಬ ದುಃಖ ಕೊಟ್ಟಿರುತ್ತೆ. ಅದೊಂದು ಪಾಪ ಪ್ರಜ್ಞೆಯಲ್ಲಿ ಅವನಿರ್ತಾನೆ. ಹಾಗಾಗಿ ಶ್ರೀಕೃಷ್ಣ ಯುಧಿಷ್ಠಿರನ ಭೀಷ್ಮಾಚಾರ್ಯ ಬಳಿ ಕರೆತಂದು ಆತನಿಗೆ ಧರ್ಮದ ಪಾಠವನ್ನು ಬೋಧಿಸುವಂತೆ ಕೇಳಿಕೊಳ್ತಾರೆ. ಧರ್ಮದ ಪರ ಹೋರಾಡಿ ಗೆದ್ದ ಧರ್ಮರಾಯನನ್ನು ಕೊಂಡಾಡಿದ ಭೀಷ್ಮಾಚಾರ್ಯರು, ಒಂದು ವೇಳೆ ನೀನು ಅನ್ಯಾಯದ ವಿರುದ್ಧದ ಈ ಯುದ್ಧದಲ್ಲಿ ಹೋರಾಡದೇ ಇದ್ದಿದ್ರೆ ನಿನ್ನನ್ನು ಹೇಳಿ ಅಂತಿದ್ದೆ ಅಂತ ಹೇಳ್ತಾರೆ. ಆ ಮಾತಿನಿಂದ ಧರ್ಮರಾಯನಲ್ಲಿದ್ದ ಪಾಪ ಪ್ರಜ್ಞೆ ಹೊರಟೋಗಿ ತನಗೆ ಧರ್ಮೋಪದೇಶ ಮಾಡಬೇಕಂತ ಭೀಷ್ಮಾಚಾರ್ಯರಲ್ಲಿ ಕೇಳಿಕೊಳ್ತಾರೆ. ಈ ರೀತಿ ಭೀಷ್ಮಾಚಾರ್ಯರು ಧರ್ಮರಾಯನಿಗೆ ಧರ್ಮೋಪದೇಶ ಮಾಡಿದ ಮಹಾಭಾರತದ ಅನುಶಾಸನ ಪರ್ವದ ಕೊನೆಯ ಅಪೂರ್ವ ಉಪದೇಶನೇ ಈ ವಿಷ್ಣು ಸಹಸ್ರನಾಮ. ವ್ಯಾಸ ಮಹರ್ಷಿಗಳು ಈ 1000 ನಾಮವನ್ನ ಸ್ತೋತ್ರ ರೂಪದಲ್ಲಿ ನಮಗೆ ಕಾಣಿಕೆ ಕೊಟ್ಟಿದ್ದಾರೆ ಅಂತ ಬನ್ನಂಜೆಯವರು ಹೇಳ್ತಾರೆ. ಬನ್ನಂಜೆಯವರು ಹೇಳೋದು, ವಿಷ್ಣು ಸಹಸ್ರನಾಮದಲ್ಲಿ ಬರುವ 1000 ನಾಮಗಳು ಭಗವಂತನ ಗುಣವಾಚಕ ನಾಮಗಳು. ನಮಗೆ ಇರುವ ಹೆಸರು ಗುಣವಾಚಕ ಅಲ್ಲ, ಕರೆದಾಗ ಓಗೊಡಲು ಇಟ್ಟ ಹೆಸರು ಎಂದು ಹೇಳ್ತಾರೆ. ಆದರೆ ಭಗವಂತನ ಪ್ರತಿ ನಾಮ ಈ ವಿಷ್ಣು ಸಹಸ್ರನಾಮದಲ್ಲಿರುವ ಪ್ರತಿ ನಾಮ ಆ ಭಗವಂತನ ಗುಣವನ್ನ ವರ್ಣಿಸುತ್ತೆ. ಬನ್ನಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಕಲಿತು ಅದರ ಅರ್ಥವನ್ನು ಬನ್ನಂಜೆಯವರು ಹೇಗೆ ಹೇಳಿದ್ದಾರೆ, ವಿವರಿಸಿದ್ದಾರೆ ಅಂತಲೂ ಕೂಡ ತಿಳಿಯೋಣ. ನಮಸ್ತೆ.